ಪೊಲೀಸ್ ನೋಟಿಸ್ಗೆ ಕೆರಳಿದ ತಿಮರೋಡಿ. ಸುಖಾಸುಮ್ಮನೆ ತಪ್ಪನ್ನ ಹೆಕ್ಕಿ ತೋರಿಸಿ ಟಾರ್ಚರ್. ನಮ್ಮ ಹೋರಾಟ ಹತ್ತಿಕ್ಕಲು ಇಲಾಖೆಯ ಮೇಲೆ ಒತ್ತಡ. ಪೊಲೀಸ್ ನೋಟಿಸ್ಗೆ ಕೆರಳಿದ ತಿಮರೋಡಿ. ಸುಖಾಸುಮ್ಮನೆ ತಪ್ಪನ್ನ ಹೆಕ್ಕಿ ತೋರಿಸಿ ಟಾರ್ಚರ್. ನಮ್ಮ ಹೋರಾಟ ಹತ್ತಿಕ್ಕಲು ಇಲಾಖೆಯ ಮೇಲೆ ಒತ್ತಡ. ಕೆಲವೇ ದಿನಗಳೊಳಗೆ ನನ್ನ ವಿರುದ್ಧ 4 ಕೇಸುಗಳಾಗಿದೆ. ನಾನೊಬ್ಬ ಕೃಷಿಕ, ನನ್ನಿಂದ ಅಪರಾಧ ಸಂಭವಿಸದು. ನನ್ನ ವಿರುದ್ಧ ವಿನಾಕಾರಣ ಕೇಸು ದಾಖಲಿಸಲಾಗ್ತಿದೆ. ಕೇಸು ನೋಟಿಸು ಸಂಬಂಧ ತಿಮರೋಡಿ ಆಕ್ರೋಶ. ಪೊಲೀಸ್ ನೋಟಿಸ್ಗೆ ಕೆರಳಿದ ತಿಮರೋಡಿ. ಇತ್ತೀಚೆಗೆ ತಿಮರೋಡಿಯ ವಿರುದ್ಧ ಒಂದು ಪ್ರಕರಣ ದಾಖಲಾಗಿತ್ತು. ಬಿಜೆಪಿಯ ಕೇಂದ್ರ ಸಂಘಟನಾ ನಾಯಕ ಸಂತೋಷ್ ಜಿ ಅವರ ವಿರುದ್ಧ, ಬಿಜೆಪಿಗರು ಸಂಬೋಧಿಸುವ ಹಾಗೆ ಸಂತೋಷ್ ಜಿ ಅವರ ವಿರುದ್ಧ ನಾಲೆಗೆ ಹರಿಯಬಿಟ್ಟಿದ್ದರು ತಿಮರೋಡಿ ಎನ್ನುವಂತಹ ಒಂದು ಪ್ರಕರಣ ಅದು. ಹಾಗಾಗಿ ತಿಮರೋಡಿಯ ವಿರುದ್ಧ ಬಿಜೆಪಿಯ ಕಟ್ಟಾಳು ಕಾರ್ಯಕರ್ತ ದೂರು ದಾಖಲು ಮಾಡ್ತಾನೆ ಠಾಣೆಗೆ ಹೋಗಿ. ನಮ್ಮ ನಾಯಕನ ವಿರುದ್ಧ ಅವಹೇಳನ ಆಗಿದೆ ಅಂತ ಹೇಳಿ. ಅದಾದ ನಂತರ ಮಹೇಶ್ ಶೆಟ್ಟಿ ತಿಮರೋಡಿಯ ವಿರುದ್ಧ FIR ದಾಖಲಾಗುತ್ತೆ. ವಿಚಾರಣೆಗೆ ಅಂಥೇಳಿ ಪೊಲೀಸರು ಕರ್ಕೊಂಡು ಹೋಗೋದಕ್ಕೆ ಮನೆಗೆ ಬರ್ತಾರೆ. ಆ ದಿನ ನಡೆದಂಥ ಹೈಡ್ರಾಮಾ ನಿಮಗೆ ಗೊತ್ತೇ ಇದೆ. ಸೌಜನ್ಯ ಪರ ಹೋರಾಟಗಾರರ ತರಾಟೆ, ಅನೇಕ ಪೊಲೀಸ್ ವ್ಯಾನ್ಗಳು ಬರುತ್ತೆ ತಿಮರೋಡಿ ಮನೆಗೆ. ಅಲ್ಲಿಂದ ಕರ್ಕೊಂಡು ಹೋಗಲಾಗುತ್ತೆ. ಸ್ಟೇಷನ್ಗೆ ಹೋದ ನಂತರ ಅವರನ್ನು ಅಫಿಷಿಯಲಿ ಅರೆಸ್ಟ್ ಮಾಡಲಾಗುತ್ತೆ. ಅದಾದ ನಂತರ 2-3 ದಿನ ಜೈಲುವಾಸ. ಅದಾದ ಮೇಲೆ ಜಾಮೀನಿನ ಮೇಲೆ ಈಗ ಹೊರಗಿದ್ದಾರೆ ತಿಮರೋಡಿ. ಸೊ ಈ ತರಹದ ಕೇಸುಗಳು ನನ್ನ ವಿರುದ್ಧದ ಷಡ್ಯಂತ್ರ. ಇದು ಒಂದು ತರಹದ ಷಡ್ಯಂತ್ರದ ಪ್ರೇರಿತವಾದಂಥ ದೂರುಗಳು. ನನ್ನ ಹೋರಾಟವನ್ನು ಹತ್ತಿಕ್ಕೋದಕ್ಕೆ, ಜೊತೆಗೆ ನಾನು ವಿಮುಖನಾಗಬೇಕು ಅನ್ನೋ ಕಾರಣಕ್ಕೆ. ಇದರಿಂದ ದೂರ ಸರಿಯೋ ಪ್ರಶ್ನೆಯೇ ಇಲ್ಲ. ನನ್ನ ಹೋರಾಟ ಏನಿದ್ರೂ ನ್ಯಾಯಪರವಾದಂಥ ಹೋರಾಟ, ನ್ಯಾಯಯುತವಾದಂಥ ಹೋರಾಟ. ನನ್ನನ್ನು ಹತ್ತಿಕ್ಕೋದಕ್ಕೆ ಸಾಧ್ಯ ಇಲ್ಲ. ಕೆಲವೇ ದಿನಗಳ ಒಳಗೆ ನನ್ನ ವಿರುದ್ಧ ಅನೇಕ ಕೇಸುಗಳು ದಾಖಲಾಗಿದ್ದಾವೆ. ನಾನೊಬ್ಬ ಕೃಷಿಕ, ಜಮೀನಲ್ಲಿ ಕೆಲಸ ಮಾಡ್ತೀನಿ, ಮಣ್ಣಿನಲ್ಲಿ ಕೆಲಸ ಮಾಡ್ತೀನಿ. ನನ್ನ ಮನೆಯಲ್ಲಿ ಕೃಷಿಗೆ ಸಂಬಂಧಪಟ್ಟಂಥ ಆಯುಧಗಳನ್ನು ಹೊರತುಪಡಿಸಿದರೆ ಇನ್ಯಾವ ಆಯುಧಗಳೂ ಇಲ್ಲ. ಪೊಲೀಸ್ನವರು ದಾಳಿ ಮಾಡಿದ ಸಂದರ್ಭದಲ್ಲೂ ಸಿಕ್ಕಿರೋದು ಅತ್ಯಂತ ಆರೋಗ್ಯಕರವಾದಂಥ ಆಯುಧವೇ ಹೊರತು ಅತ್ಯಂತ ಮಾರಕಾಯುಧಗಳು ನನ್ನ ಮನೆಯಲ್ಲಿ ಸಿಕ್ಕಿಲ್ಲ. ನನ್ನ ವಿರುದ್ಧ ಶಸ್ತ್ರಾಸ್ತ್ರ ಕಾಯ್ದೆಯ ಅಡಿಯಲ್ಲಿ ಪ್ರಕರಣವೊಂದು ದಾಖಲಾಗಿದೆ. ಅದು ಕೂಡ ಷಡ್ಯಂತ್ರ ಪ್ರೇರಿತ. ವಿನಾಕಾರಣ ನನ್ನ ವಿರುದ್ಧ ಕೇಸು ದಾಖಲು ಮಾಡಲಾಗ್ತಾ ಇದೆ. ನನ್ನನ್ನು ಹೇಗಾದರೂ ಮಾಡಿ ಜೈಲಿಗೆ ಅಟ್ಟಬೇಕು ಎನ್ನುವಂಥ ಪ್ಲ್ಯಾನ್ಗಳು ನಡೀತಾ ಇದ್ದಾವೆ. ಒಂದು ವರ್ಗದ ಸಮಾಧಾನಕ್ಕಾಗಿ ನನ್ನನ್ನು ಅರೆಸ್ಟ್ ಮಾಡಲಾಗ್ತಾ ಇದೆ. ಒಂದು ವರ್ಗದ ಬೇಡಿಕೆಗಾಗಿ, ಅವರ ತೃಪ್ತಿಗಾಗಿ ನನ್ನನ್ನು ಅರೆಸ್ಟ್ ಮಾಡಲಾಗ್ತಾ ಇದೆ. ಸಮಾಜದಲ್ಲಿ ನಾನು ಯಾವ ಶಾಂತಿ ಕದಡುವ ಕೆಲಸವೂ ಮಾಡಲಿಲ್ಲ. ಸಮಾಜದಲ್ಲಿ ನಾನು ಯಾರನ್ನೂ ಭಯಪಡಿಸಲಿಲ್ಲ. ಸಮಾಜದಲ್ಲಿ ಶಾಂತಿಗಾಗಿ, ನ್ಯಾಯಕ್ಕಾಗಿ ಹೋರಾಟ ಮಾಡಿದವನು ನಾನು. ಸತ್ಯಕ್ಕಾಗಿ ಧ್ವನಿ ಎತ್ತಿದವನು ನಾನು. ಸೌಜನ್ಯ ಎನ್ನುವ ಹೆಣ್ಣು ಮಗಳನ್ನು ಅತ್ಯಂತ ಬರ್ಬರವಾಗಿ ಕೊಲ್ಲಲಾದಾಗ ಆಕೆಯ ಪರವಾಗಿ, ಆಕೆಯ ಧ್ವನಿಗೆ ಧ್ವನಿಯಾಗಿ, ಆಕೆಯ ಕುಟುಂಬಕ್ಕೆ ಸ್ಪಂದನ ಮೂರ್ತಿಯಾಗಿ ನಾನು ಕಲ್ಲು ಬಂಡೆಯಂತೆ ಹೋರಾಟಕ್ಕಿಳಿದೆ. ಯಾಕೆ ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ? ನನ್ನನ್ನು ಜೈಲುಗಟ್ಟಬೇಕು ಅಂತ ಯಾಕೆ ಈ ತರಹದ ಪ್ರಯತ್ನಗಳಾಗ್ತಾ ಇದೆ? ಸೊ ಇದು ರಾಜಕೀಯ ಪ್ರೇರಿತ, ಷಡ್ಯಂತ್ರ ಪ್ರೇರಿತ. ನನ್ನ ವಿರುದ್ಧ ಸುಮ್ಮನೆ ದೂರುಗಳು ದಾಖಲಾಗ್ತಾ ಇದ್ದಾವೆ. ನನ್ನನ್ನು ಹೇಗಾದರೂ ಮಾಡಿ ಜೈಲಿಗಟ್ಟುವಂತಹ ಪ್ರಯತ್ನ ವಿಫಲ ಆಗುತ್ತೆ ಅಂಥೇಳಿ ಮಹೇಶ್ ಶೆಟ್ಟಿ ತಿಮರೋಡಿ ಕೆಂಡ ಕಾರಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.